ಇದು ಮಿಸ್ಟಿ ಸಕ್ಕತ್ತಾಗಿದೆ. ಇದೆಲ್ಲ ನಮ್ಮ ಕಲ್ಚರಲ್ಲಿ ನಾವು ಕಳ್ಕೊಂಡಿರೋದು, ಈಗ ಹುಡುಕಾಡ್ತಾ ಇರೋದು ಇದು. ಮಡಿಕೆ, ಹಳ್ಳಿ ಮನೆ, ಗುಡಿಸ್ಲು. ನೋಡಿ ಹೋಟ್ಲ್ಗಳು ಎಲ್ಲವೂ ನಗರಗಳಲ್ಲಿ ಇರ್ತವೆ. ನಗರಗಳು ಬೆಳೆದಿದ್ದು ಹಳ್ಳಿಯಿಂದೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ರು. ಹೋದ್ಮೇಲೆ ಹಳ್ಳಿ ನೆನಪು ಬರೋಕ್ಕೆ ಶುರುವಾಯಿತು. ಅದಕ್ಕೆ ಹಳ್ಳಿ ನೆನಪು, ಹಳ್ಳಿ ಸೊಗಡು, ಹಳ್ಳಿ ಟೇಸ್ಟು, ಸೌದೆ ಒಲೆ, ಈ ಥರ ಮಡಿಕೆಯಲ್ಲಿ ಮಾಡ್ತೀವಿ. ನೋಡಿ ಮತ್ತೆ ವಾಪಸ್ ಎಲ್ಲಿಗೆ ಬರ್ತಾಯಿದ್ದಾರೆ? ಹಳ್ಳಿಗೆ ಬರ್ತಾಯಿದ್ದಾರೆ. ಕರೆಕ್ಟ್. ನಗರಕ್ಕೆ ಹೋದರೂ ಮನಸ್ಸು ಹಳ್ಳಿಗೆ ಹಳ್ಳಿಯ ಜೀವನ ಸೌಲಭ್ಯ ಇರಲ್ಲ, ಆದರೆ ಬಾಂಧವ್ಯ ಇರುತ್ತೆ, ಸುಖ ಇರುತ್ತೆ, ಜಗಳ ಇರುತ್ತೆ, ಎಲ್ಲ ಇರುತ್ತಲ್ಲಿ. ಜೀವನ ಇರುತ್ತಲ್ಲಿ, ನಿಜವಾದ ಜೀವನ ಇರುತ್ತೆ. ನಿಜವಾದ ಜೀವನ ಇರುತ್ತೆ. ಸರ್, ಒಂದು ಪ್ರಾಮಾಣಿಕವಾಗಿ ಒಂದು ಕ್ವಶನ್ ಕೇಳ್ತೀನಿ, ನಿಜ ಹೇಳಬೇಕು. ಹೇಳಿ ಸರ್, ಈ ಮಟ್ಕೆನ ಡಸ್ಟ್ಬಿನ್ಗೆ ಹಾಕ್ತಿರೋ ಮತ್ತೆ ರಿಯೂಸ್ ಮಾಡ್ತಿರೋ? ಇಲ್ಲ, ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ. ಇವಾಗ ಟೀ ಕುಡಿಯೋಕೆ ಹೋದ್ರೂ ಮಟ್ಕೆಲಿ ಟೀ ಕೊಡ್ತಾರಲ್ಲ, ಅದನ್ನು ಕುಡಿದು ಡಸ್ಟ್ಬಿನ್ಗೆ ಹಾಕ್ತಾರೆ. ಯಾವತ್ತೂ ತಗೊಂಡು ಬಂದಿಲ್ಲ. ಆದರೆ ಅದು ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಲ್ವಾ. ನೇಚರ್ಗೆ ಏನು ತೊಂದರೆ ಕೊಡಲ್ಲ ಅಲ್ವಾ. ಮತ್ತೆ ಮಣ್ಣಾಗಿ, ಮಣ್ಣಲ್ಲಿ ಮತ್ತೆ ಒಂದಾಗಿ, ಮತ್ತೆ ಪಾಟಾಗಿ ಮತ್ತೆ ಮನೆಗೆ ಬರುತ್ತೆ. ಹೌದು. ಆದರೆ ನಾನು ಹೇಳ್ತೀನಿ ಸರ್, ಚೆನ್ನಾಗಿ ತೊಳೆದು ಗಾರ್ಡನಲ್ಲಿ ಇಡ್ತೀನಿ, ಇಲ್ಲ ಇಷ್ಟ ಆದರೆ ಅದರಲ್ಲಿ ಟೀ ಕುಡಿತೀನಿ. ನೀವು ಎಷ್ಟು ಜನ ಇದನ್ನ ಡಸ್ಟ್ಬಿನ್ಗೆ ಹಾಕ್ತಿರೋ ಯೂಸ್ ಮಾಡಿದ್ಮೇಲೆ, ಅಥವಾ ಹಿಂಗೆ ಗೊತ್ತಿಲ್ಲದೇನೋ ಅಥವಾ ಗೊತ್ತಾದರೂ ಪರವಾಗಿಲ್ಲ ಅಂತ ವಾಪಸ್ ತಗೊಬಂದು ರೀಯೂಸ್ ಮಾಡ್ತಿರೋ ಅಂತ ಕಮೆಂಟ್ ಮಾಡಿ.